ನಮಸ್ಕಾರ ಸ್ನೇಹಿತರೆ, ಈ ವರ್ಷದ ಆರಂಭದಲ್ಲಿ ದೇಶದ ಮಹಿಳಾ ಕ್ರೀಡಾಪಟುಗಳನ್ನು ಭಯ, ಆತಂಕ, ಹತಾಶೆಗೆ ನೂಕುವ ಸುದ್ದಿಯೊಂದು ಸಿಡಿದಿತ್ತು. ಒಬ್ಬ ಅಪ್ರಾಪ್ತೆ ಸೇರಿದಂತೆ ಸುಮಾರು 7 ಮಂದಿ ಮಹಿಳಾ ಕುಸ್ತಿಪಟುಗಳು ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಮತ್ತು ಉತ್ತರ ಪ್ರದೇಶದ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಮಾಡಿದ್ದರು. ಈ ಬಗ್ಗೆ ದೂರು ನೀಡಿ ತಿಂಗಳಾದರೂ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿರಲಿಲ್ಲ. ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ವಿಜೇತೆ ವಿನೇಶಾ ಫೋಗಟ್, ಒಲಿಂಪಿಕ್ನಲ್ಲಿ ಕಂಚಿನ ಪದಕ ವಿಜೇತೆ ಸಾಕ್ಷಿ ಮಲ್ಲಿಕ್ ಮತ್ತು ಅವರ ಜೊತೆಗೆ ಒಲಿಂಪಿಕ್ ಕಂಚಿನ ಪದಕ ವಿಜೇತ ಬಜರಂಗ್ ಪೂನಿಯಾ ನೇತೃತ್ವದಲ್ಲಿ ಧರಣಿ ನಡೆಸಿದ್ದು ವಿಶ್ವವ್ಯಾಪಿ ಸುದ್ದಿಯಾಗಿತ್ತು. ಈ ಪ್ರಕರಣದಲ್ಲಿ ಬ್ರಿಜ್ ಭೂಷಣ್ ವಿರುದ್ಧ ಈಗಾಗಲೇ ಕೋರ್ಟಿಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ವಿಚಾರಣೆ ಇನ್ನು ನಡೆಯಬೇಕಿದೆ. ಆದರೆ ವರ್ಷಾಂತ್ಯದಲ್ಲಿ ಸಂತ್ರಸ್ತ ಕುಸ್ತಿಪಟುಗಳಿಗೆ ಆಘಾತ ನೀಡುವಂಥ ಬೆಳವಣಿಗೆಯೊಂದು ನಡೆದಿದೆ. ಆರೋಪಿ ಬ್ರಿಜ್ ಭೂಷಣ್ ಸಿಂಗ್ನ ಆಪ್ತ ಮಿತ್ರ ಸಂಜಯ್ ಸಿಂಗ್ ಕುಸ್ತಿ ಫೆಡರೇಷನ್ನ ಚುನಾವಣೆಯಲ್ಲಿ ಅತ್ಯಧಿಕ ಮತ ಗಳಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ ಕುಸ್ತಿಪಟುಗಳ ಹೋರಾಟಕ್ಕೆ ಹಿನ್ನಡೆಯಾಗಿದೆ. ಬ್ರಿಜ್ ಭೂಷಣಿಗೆ ಕಾನೂನಿನ ಮೂಗುದಾರ ತೊಡಿಸಲು ಕುಸ್ತಿಪಟುಗಳು ವರ್ಷವಿಡೀ ನಡೆಸಿದ ಕಠಿಣ ಹೋರಾಟ ಹೇಗಿತ್ತು, ಅವರು ಎದುರಿಸಿದ ಸವಾಲುಗಳೇನು, ಗಮನಿಸಬೇಕಾದ ಪ್ರಮುಖ 10 ಅಂಶಗಳು ಇಲ್ಲಿವೆ. ಮೊದಲನೆಯದಾಗಿ, ಬ್ರಿಜ್ ಭೂಷಣ್ನಿಂದ ಕಿರುಕುಳಕ್ಕೊಳಗಾದ 7 ಮಂದಿ ಸಂತ್ರಸ್ತ ಮಹಿಳಾ ಕುಸ್ತಿಪಟುಗಳು 2022 ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ಆರೋಪಿ ವಿರುದ್ಧ ದೂರು ನೀಡಿದ್ದರು. ಆದರೆ ಪೊಲೀಸರು ಎಫ್ಐಆರ್ ದಾಖಲಿಸಲು ಹಿಂದೇಟು ಹಾಕಿದ್ದರು. ಹೀಗಾಗಿ 2023 ಜನವರಿ ಮೊದಲ ವಾರದಲ್ಲಿ ಸಂತ್ರಸ್ತ ಕುಸ್ತಿಪಟುಗಳು ಕೆಲ ಬೆಂಬಲಿಗ ಕ್ರೀಡಾಪಟುಗಳ ಜೊತೆ ಸೇರಿ ಕೊರೆಯುವ ಚಳಿಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿದ್ದರು. ಅವರ ಬೇಡಿಕೆಗಳು ಏನಾಗಿದ್ದವು ಎಂದು ನೋಡುವುದಾದರೆ, ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಆತನನ್ನು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕು. ಆತನ ವಿರುದ್ಧ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಬೇಕು, ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಎಂಬುದು ಅವರ ಪ್ರಮುಖ ಒತ್ತಾಯವಾಗಿತ್ತು. ಆದರೆ ಸರ್ಕಾರ ತನಿಖಾ ಸಮಿತಿ ರಚನೆ ಮಾಡಿ ವರದಿ ಪಡೆಯುವ ಬಗ್ಗೆ ಭರವಸೆ ನೀಡಿದ ಕಾರಣ ಧರಣಿಯನ್ನು ಕೈಬಿಟ್ಟಿದ್ದರು. ದೇಶದ ಕೀರ್ತಿ ಪತಾಕೆ ಹಾರಿಸಿದ ಹೆಣ್ಣು ಮಕ್ಕಳು ಭೇಟಿ ಬಚಾವೋ ಎಂದು ಬೀದಿಯಲ್ಲಿ ಕೂತು ಪ್ರಧಾನಿ ಮೋದಿ ಅವರನ್ನು ಅಂಗಲಾಚಿದರೂ ಪ್ರಧಾನಿಯವರು ಮಹಾಮೌನಕ್ಕೆ ಜಾರಿದ್ದರು. ಈ ಮಹಾಮೌನವನ್ನು ಅವರು ಈಗಲೂ ಮುರಿದಿಲ್ಲ. ಮೋದಿ ಬಿಡಿ, ಒಕ್ಕೂಟ ಸರ್ಕಾರದ ಯಾವೊಬ್ಬ ನಾಯಕಿಯೂ ಅತ್ತ ತಲೆ ಹಾಕಿಲ್ಲ. ಸಂಸತ್ತಿನ ಅಧಿವೇಶನ, ಸೆಂಟ್ರಲ್ ವಿಸ್ತಾ ಉದ್ಘಾಟನೆ, ವಿಶೇಷ ಅಧಿವೇಶನಗಳಿಗೆ ಯಾವುದೇ ಮುಜುಗರವಿಲ್ಲದೆ ಬ್ರಿಜ್ ಭೂಷಣ್ ಸಿಂಗ್ ಹಾಜರಾಗಿದ್ದಾನೆ. ಈ ಮಧ್ಯೆ ಏಪ್ರಿಲ್ 5ರಂದು ಸರಕಾರ ನೇಮಿಸಿದ ಮೇರಿ ಕೋಮ್ ನೇತೃತ್ವದ ಸಮಿತಿಯು ಕ್ರೀಡಾ ಸಚಿವಾಲಯಕ್ಕೆ ತನಿಖಾ ವರದಿ ನೀಡಿದೆ. ಈ ವರದಿಯು ಸಂಪೂರ್ಣವಾಗಿ ಆರೋಪಿಯ ಪರವಾಗಿದೆ. ಸದಸ್ಯರೆಲ್ಲರೂ ಸೇರಿ ಏಕಪಕ್ಷೀಯ ವರದಿ ನೀಡಿದ್ದಾರೆ. ನಮ್ಮ ಆರೋಪಗಳನ್ನು, ಸಾಕ್ಷ್ಯಗಳನ್ನು ಉಲ್ಲೇಖಿಸಿಯೇ ಇಲ್ಲ ಎಂದು ಕುಸ್ತಿಪಟುಗಳು ಆರೋಪಿಸಿದ್ದರು. ಅಷ್ಟೇ ಅಲ್ಲ, ಈ ವರದಿಯನ್ನು ಇಂದಿಗೂ ಸಾರ್ವಜನಿಕಗೊಳಿಸಿಲ್ಲ. ಈ ಮಧ್ಯೆ ಒಲಿಂಪಿಕ್ಸ್ ಸಮಿತಿ ಅಧ್ಯಕ್ಷೆ, ರಾಜ್ಯಸಭಾ ಸದಸ್ಯೆ ಪಿಟಿ ಉಷಾ ಕೂಡ ಕುಸ್ತಿಪಟುಗಳ ಈ ಪ್ರತಿಭಟನೆ ದೇಶಕ್ಕೆ ಕಳಂಕ ಎಂದು ಹೇಳಿ ಟೀಕೆಗೆ ಒಳಗಾಗಿದ್ದರು. ಮೊದಲ ಧರಣಿ ನಡೆದು 3 ತಿಂಗಳಾದರೂ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿರಲಿಲ್ಲ. ಅನಿವಾರ್ಯವಾಗಿ ಏಪ್ರಿಲ್ 23ರಂದು ಕುಸ್ತಿಪಟುಗಳು ಮತ್ತೆ ಧರಣಿ ಕುಳಿತರು. ಅಷ್ಟೇ ಅಲ್ಲ, ಪೊಲೀಸರ ನಿರ್ಲಕ್ಷ್ಯವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದರು. 2023 ಏಪ್ರಿಲ್ 29ರಂದು ಸುಪ್ರೀಂ ಕೋರ್ಟ್ ದೆಹಲಿ ಪೊಲೀಸರಿಗೆ ಚಾಟಿ ಬೀಸಿದ ನಂತರ ಬ್ರಿಜ್ ಭೂಷಣ ವಿರುದ್ಧ ದೆಹಲಿಯ ಕನ್ನಾಟ್ ಪ್ಲೇಸ್ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ಗಳು ದಾಖಲಾಗುತ್ತವೆ. ಅದರಲ್ಲಿ ಒಂದು ಪೋಕ್ಸೋ ಪ್ರಕರಣವಾಗಿತ್ತು. ಆದರೂ ಆರೋಪಿಯನ್ನು ಪೊಲೀಸರು ಬಂಧಿಸುವ ಗೋಜಿಗೆ ಹೋಗಿಲ್ಲ. 2023 ಮೇ 28ರಂದು ನೂತನ ಸಂಸತ್ ಭವನ ಉದ್ಘಾಟನೆಯ ದಿನ ಕುಸ್ತಿಪಟುಗಳು ಜಂತರ್ ಮಂತರ್ನಿಂದ ಹೊಸ ಸಂಸತ್ ಭವನದ ಕಡೆಗೆ ಪ್ರತಿಭಟನಾ ಮೆರವಣಿಗೆ ಹೊರಟಿದ್ದರು. ಅವರನ್ನು ತಡೆದ ಪೊಲೀಸರು ಅಕ್ಷರಶಃ ನೆಲಕ್ಕೆ ಕೆಡವಿ ತುಳಿದು ಎಳೆದಾಡಿದ್ದರು. ಈ ಮೆರವಣಿಗೆಗೆ ಕೆಲ ಪಕ್ಷಗಳು ಹಾಗೂ ರೈತ ಸಂಘವು ಬೆಂಬಲ ಸೂಚಿಸಿತ್ತು. ಕ್ರೀಡಾಪಟುಗಳ ಬಂಧನವೂ ಆಯಿತು. ನಂತರ ಜಂತರ್ ಮಂತರ್ ಪ್ರದೇಶದಲ್ಲಿ ಪ್ರತಿಭಟನೆಗೆ ಇನ್ನು ಮೇಲೆ ಅವಕಾಶ ನೀಡುವುದಿಲ್ಲ ಎಂಬ ಕಾರಣ ನೀಡಿ ಪ್ರತಿಭಟನಾಕಾರರನ್ನು ಅಲ್ಲಿಂದ ಎಬ್ಬಿಸಲಾಯಿತು. ಮೇ 30ರಂದು ವಿನೇಶಾ ಫೋಗಟ್,
ಸಾಕ್ಷಿ ಮಲ್ಲಿಕ್ ಮತ್ತು ಬಜರಂಗ್ ಪುನಿಯಾ ಅವರು ತಮ್ಮ ಪದಕಗಳನ್ನು ಗಂಗಾ ನದಿಗೆ ತರ್ಪಣ ಬಿಡುವುದಾಗಿ ಮತ್ತು ಇಂಡಿಯಾ ಗೇಟ್ ಬಳಿ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದರು. ಆಗ ಮಧ್ಯಪ್ರವೇಶಿಸಿದ ರೈತ ಮುಖಂಡ ನರೇಶ್ ಟಿಕಾಯತ್ ಅವರ ತಂಡ ಪದಕಗಳನ್ನು ನದಿಗೆ ಎಸೆಯದಂತೆ ತಡೆದರು. ಅಷ್ಟೇ ಅಲ್ಲ, ಜೂನ್ 1ರಂದು ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದರು. 2023 ಜೂನ್ 7ರಂದು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರನ್ನು ಭೇಟಿ ಮಾಡಿದ ಕುಸ್ತಿಪಟುಗಳು ತಮ್ಮ ಬೇಡಿಕೆ ಈಡೇರಿಸಲು ಜೂನ್ 15ರವರೆಗೆ ಗಡುವು ನೀಡಿದರು. ಬ್ರಿಜ್ ಭೂಷಣ್ ಕುಟುಂಬದ ಸದಸ್ಯರು ಅಥವಾ ಆಪ್ತರಿಗೆ ಕುಸ್ತಿ ಫೆಡರೇಷನ್ ಚುನಾವಣೆಗೆ ಸ್ಪರ್ಧಿಸಲು ಅನುಮತಿ ನೀಡುವುದಿಲ್ಲ ಎಂಬ ಭರವಸೆಯನ್ನು ಕ್ರೀಡಾ ಸಚಿವರು ನೀಡಿದ ಬಳಿಕ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿದ್ದರು. ಈ ನಡುವೆ ಬ್ರಿಜ್ ಭೂಷಣ್ ವಿರುದ್ಧ ದೆಹಲಿ ಪೊಲೀಸರು 1500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದರು. ಕುಸ್ತಿಪಟುಗಳಿಗೆ ಕಿರುಕುಳದ ಆರೋಪಕ್ಕೆ ಪೂರಕವಾದ ಸಾಕಷ್ಟು ಪುರಾವೆಗಳು ಇವೆ ಎಂದು ಪೊಲೀಸ್ ಮೂಲಗಳು ಬಹಿರಂಗಪಡಿಸಿವೆ. ಈ ನಡುವೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷರ ಅವಧಿ ಮುಗಿದಿದ್ದರೂ ಚುನಾವಣೆ ನಡೆಸಲಿಲ್ಲ ಎಂಬ ಕಾರಣದಿಂದಾಗಿ ಭಾರತವು ಅಂತಾರಾಷ್ಟ್ರೀಯ ಫೆಡರೇಷನ್ ಸದಸ್ಯತ್ವವನ್ನು ಕಳೆದುಕೊಂಡಿತು. ಇದೀಗ ಡಿಸೆಂಬರ್ 21ರಂದು ಭಾರತ ಕುಸ್ತಿ ಫೆಡರೇಷನ್ಗೆ ಚುನಾವಣೆ ನಡೆಯಿತು. ಬ್ರಿಜ್ ಭೂಷಣ್ನ ಆಪ್ತ ಮತ್ತು RSS ಬೆಂಬಲಿಗ ಸಂಜಯ್ ಸಿಂಗ್ 47 ಮತಗಳಲ್ಲಿ 40 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಬ್ರಿಜ್ ಭೂಷಣ್ ಕುಸ್ತಿ ಫೆಡರೇಷನ್ನ ಮೇಲೆ ತನ್ನ ಉಕ್ಕಿನ ಹಿಡಿತವನ್ನು ಬಿಟ್ಟುಕೊಟ್ಟಿಲ್ಲ. 12 ವರ್ಷಗಳಿಂದ ತನ್ನ ಕೈಯಲ್ಲಿದ್ದ ಫೆಡರೇಷನ್ ಅಧಿಕಾರವನ್ನು ಆಪ್ತನ ಮೂಲಕ ತನ್ನ ಕೈಯಲ್ಲೇ ಉಳಿಸಿಕೊಂಡಿದ್ದಾನೆ. ಸಂಜಯ್ ಸಿಂಗ್ ವಿರುದ್ಧ ಸ್ಪರ್ಧಿಸಿದ್ದ ಕಾಮನ್ವೆಲ್ತ್ ಗೇಮ್ಸ್ ಚಿನ್ನದ ಪದಕ ವಿಜೇತೆ ಕುಸ್ತಿಪಟು ಅನಿತಾ ಶೆರೋನ್ ಕೇವಲ 7 ಮತಗಳನ್ನು ಪಡೆದು ಸೋಲಬೇಕಾಯಿತು. ಕುಸ್ತಿ ಫೆಡರೇಷನ್ಗೆ ನೂತನ ಅಧ್ಯಕ್ಷರಾಗಿ ಲೈಂಗಿಕ ಕಿರುಕುಳದ ಆರೋಪಿ ಬ್ರಿಜ್ ಭೂಷಣ್ನ ಬಿಸ್ನೆಸ್ ಪಾರ್ಟ್ನರ್ ಸಂಜಯ್ ಸಿಂಗ್ ಆಯ್ಕೆಯಾಗುತ್ತಿದ್ದಂತೆ ವಿನೇಶಾ ಫೋಗಟ್, ಬಜರಂಗ್ ಪುನಿಯಾ, ಸಾಕ್ಷಿ ಮಲ್ಲಿಕ್ ದಿಢೀರ್ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಅಸಮಾಧಾನ, ಅಸಹಾಯಕತೆಯನ್ನು ಹೊರಹಾಕಿದರು. ಕುಸ್ತಿ ಒಕ್ಕೂಟವು ಮಹಿಳಾ ಮುಖ್ಯಸ್ಥರನ್ನು ಪಡೆಯಬೇಕೆಂದು ನಾವು ಬಯಸಿದ್ದೆವು, ಆದರೆ ಅದು ನಡೆಯಲಿಲ್ಲ. ಇದಕ್ಕಾಗಿ ನಾವು ತುಂಬ ಹೋರಾಡಿದೆವು. ಹೊಸ ಅಧ್ಯಕ್ಷರು ಬ್ರಿಜ್ ಭೂಷಣ್ನ ಸಹಾಯಕ ಮತ್ತು ಅವನ ಉದ್ಯಮದ ಪಾಲುದಾರರಾಗಿದ್ದಾರೆ. ಹೀಗಾಗಿ ನಾನು ಕುಸ್ತಿ ಕ್ರೀಡೆಯಿಂದ ನಿವೃತ್ತಳಾಗುತ್ತಿದ್ದೇನೆ ಎಂದು ಸಾಕ್ಷಿ ಮಲ್ಲಿಕ್ ಘೋಷಿಸುತ್ತಲೇ ತಮ್ಮ ಶೂಗಳನ್ನು ಮೇಜಿನ ಮೇಲಿಟ್ಟು ಕಣ್ಣೀರಿಡುತ್ತಲೇ ತೆರಳಿದರು. ಸಾಕ್ಷಿಯ ಶೂಗಳು ಭಾರತದ ಆತ್ಮಸಾಕ್ಷಿಯನ್ನು ಅಣಕಿಸುತ್ತಿವೆ. ಪ್ರತಿಭಟನೆಯ ಸಂಕೇತವಾಗಿ ಇದು ಇತಿಹಾಸದಲ್ಲಿ ದಾಖಲಾಗಲಿದೆ. ಮಹಿಳಾ ಕುಸ್ತಿಪಟುಗಳ ಹೋರಾಟದಲ್ಲಿ ಬೆಂಬಲವಾಗಿ ನಿಂತಿದ್ದ ಬಜರಂಗ್ ಪುನಿಯಾ ತಮಗೆ ನೀಡಿದ ಪದ್ಮಶ್ರೀ ಪ್ರಶಸ್ತಿಯನ್ನು ನಿನ್ನೆ ಪ್ರಧಾನಿ ಮೋದಿಯವರ ನಿವಾಸದ ಬಳಿಯ ಫುಟ್ಪಾತ್ನಲ್ಲಿ ಇಟ್ಟು ಬಂದಿದ್ದಾರೆ. 1 ವರ್ಷ ಹೋರಾಟ ನಡೆಸಿದ ಕುಸ್ತಿಪಟುಗಳ ಬೇಡಿಕೆಯನ್ನು ಮೋದಿ ಸರ್ಕಾರ ಈಡೇರಿಸದಿರುವುದು ಭಾರತದ ಕ್ರೀಡಾಳುಗಳ ಪಾಲಿಗೆ ಅತ್ಯಂತ ನಿರಾಶಾದಾಯಕ ಬೆಳವಣಿಗೆ. ಮಹಿಳಾ ಕಂಟಕ ಬ್ರಿಜ್ ಭೂಷಣ್ ವಿರುದ್ಧ ಮೋದಿಯವರು ಇನ್ನಾದರೂ ಬಾಯಿ ಬಿಡಬೇಕು, ಕ್ರಮ ಜರುಗಿಸಿ ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ಅವರು ಬಗೆಯುತ್ತಿರುವ ಈ ಅನ್ಯಾಯ ಇಂದಲ್ಲ ನಾಳೆ ಅವರನ್ನು ಬೆನ್ನಟ್ಟಿ ಕಾಡುವುದು ನಿಶ್ಚಿತ. ಮಹಿಳಾ ಕುಸ್ತಿಪಟುಗಳ ಕಣ್ಣೀರು ವ್ಯರ್ಥವಾಗಬಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.